ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಸೇವಂತಿಗೆ ಗಿಡಗಳಲ್ಲಿ ಈಗ ಹೇಗಿದೆ, ಗಿಡಗಳಲ್ಲೆಲ್ಲ ಎಷ್ಟು ಹೂವಿದೆ, ಮತ್ತು ನೀರು ಸೊನ್ನೆ ಗಿಡಗಳು ಮತ್ತು ನನ್ನ ಎಲ್ಲ ಗಿಡಗಳನ್ನು ತೋರಿಸ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಎಲ್ಲ ವೀಡಿಯೋಸನ್ನು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇದೆಲ್ಲ ಹೂವಾಗಿ ಮುಗಿದಿರೋ ಗಿಡಗಳು. ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರೋರಾದರೆ ಇದೆಲ್ಲ ನೋಡಿರ್ತೀರಾ. ಈಗ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಳ್ಬೇಕು. ಈಗ ಎಲ್ಲವೂ ಕೂಡ ಸಸಿಗಳಿಲ್ಲ. ಇದು ನೋಡಿ ಕೊಲೆಂಚೋ ಗಿಡಗಳು, ಅದೆಲ್ಲ ಇನ್ಮೇಲೆ ಹೂವಾಗತ್ತೆ, ಮೊಗ್ಗು ಬಿಡ್ತಾ ಇದೆ. ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಕೊಲೆಂಚೋ ಗಿಡಗಳು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೇವಂತಿಗೆ ಗಿಡಗಳನ್ನೆಲ್ಲ ಇನ್ಮೇಲೆ ಬೇರೆ ಕಡೆ ಇಟ್ಟು ಅದನ್ನೆಲ್ಲ ಕಟಿಂಗ್ ಮಾಡಿ ಮೇಲೆ ಅದರಲ್ಲಿ ಸಸಿಗಳು ಬರುತ್ತೆ. ಅದನ್ನು ನಾನು ಮಾರ್ಚ್ ಏಪ್ರಿಲಲ್ಲಿ ಅದನ್ನು ನೆಟ್ಟುಕೊಳ್ಬೇಕು, ಎಲ್ಲ ಸಸಿಗಳನ್ನು. ಈ ಬಾರಿ ತುಂಬ ಮಾಡಿರೋದ್ರಿಂದ ನನಗೆ ಅದನ್ನು ಇಟ್ಟುಕೊಳ್ಳಲಿಕ್ಕೆ ಜಾಗ ಸಾಕಾಗದೆ ಸ್ವಲ್ಪ ಗಿಡ ಹಾಳಾಗೋಯಿತು. ತುಂಬ ಒತ್ತೊತ್ತಿಗೆ ಇಟ್ಬಿಟ್ಟಿದ್ದೆ. ಹಾಗಾಗಿ ನೀವು ನೋಡಿರ್ತೀರ ಎಲ್ಲ ಹೂವಾಗಿರೋದನ್ನು. ನೋಡಿ, ಇದನ್ನೆಲ್ಲ ನಾನು ಶಿಫ್ಟ್ ಮಾಡಬೇಕು ಇನ್ನು. ಇಲ್ಲಿ ನೋಡಿ, ನಾನು ಈಗ ಜೆರೇನಿಯಮ್ ಕಟಿಂಗ್ ಮಾಡಿ ತೋರಿಸಿದ್ನಲ್ಲ ನಿಮಗೆ, ಆಗ ಹೇಗಿತ್ತು ಈಗ ಹೇಗಿದೆ ಅಂತ ನೋಡಿ. ನೀವು ಮೊದಲನೇ ವಿಡಿಯೋನೆಲ್ಲ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ. ಇನ್ಮೇಲೆ ಹೂ ಬಿಡತ್ತೆ, ಅದು ತುಂಬ ಚೆನ್ನಾಗಿ ಹೂ ಬಿಡತ್ತೆ, ವರ್ಷ ಪೂರ್ತಿ ಹೂ ಬಿಡತ್ತೆ ಅದು. ಈಗ ಸ್ವಲ್ಪ ಹೆಲ್ತ್ ಸರಿ ಇಲ್ಲದೆ ಇರೋ ಕಾರಣ ಸ್ವಲ್ಪ ಗಾರ್ಡನ್ ಕಡೆ ಹೋಗ್ಲಿಕ್ಕಾಗ್ತಾ ಇಲ್ಲ. ಗಾರ್ಡನ್ ಅಂದರೆ ಬೇರೆ ಇಲ್ಲ, ಮನೆ ಸುತ್ತ ನಾನು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ, ತುಂಬ ಏನೂ ಇಲ್ಲ. ನಾನು ಗಾರ್ಡನ್ ಮಾಡಲಿಕ್ಕೆ ಯಾವುದೇ ವರ್ಕರ್ಸ್ನ ತಗೊಳ್ಳಲ್ಲ, ನಾನೇ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ಕಾಗೆಲ್ಲ ಮಾಡ್ತಾ ಇರ್ತೀನಿ. ಹಾಗಾಗಿ ಗಾರ್ಡನ್ನಲ್ಲಿ ತುಂಬ ಕೆಲಸಗಳು ಕಾಣಿಸುತ್ತೆ. ನೋಡಿ, ಇದನ್ನೆಲ್ಲ ಶಿಫ್ಟ್ ಮಾಡಬೇಕು. ಚೆನ್ನಾಗಿರೋ ಗಿಡಗಳನ್ನೆಲ್ಲ ರಿಪಾಟಿಂಗ್ ಮಾಡಬೇಕು. ನಾನು ನೆಟ್ಟಿದ್ದೀನಿ ತುಂಬ ಗಿಡಗಳನ್ನು, ಸಣ್ಣ ಕೊಟ್ಟೆಯಲ್ಲಿ ಕವರಲ್ಲಿ ನೆಟ್ಟಿರೋದನ್ನು ನಿಮಗೆ ತೋರಿಸಿದ್ದೀನಿ. ಅದನ್ನೆಲ್ಲ ರಿಪಾಟಿಂಗ್ ಮಾಡ್ಕೋಬೇಕು. ತುಂಬ ಕೆಲಸಗಳು ಬಾಕಿ ಇದೆ. ಈಗ ಇದನ್ನೆಲ್ಲ ಶಿಫ್ಟ್ ಮಾಡಬೇಕು. ನೋಡಿ ನೋಡಿ, ಇಲ್ಲಿ ಬಣ್ಣದ ಗಿಡ ಕೋಲಿಯಾಸ್ ಅದನ್ನು ಇಟ್ಕೊಂಡಿದ್ದೀನಿ. ನೋಡಿ, ಕೊಲೆಂಚೋ ಗಿಡಗಳು, ಇದು ರೆಡ್ಡು ಮತ್ತು ಪಿಂಕು, ಬೇಬಿ ಪಿಂಕು ಹೂವಾಗ್ತಾ ಇದೆ. ಹೂವಾಗಬೇಕಾದ್ರೆ ತುಂಬ ಖುಷಿಯಾಗತ್ತೆ. ಆದರೆ ಆ ಗಿಡಗಳನ್ನು ಶಿಫ್ಟ್ ಮಾಡಬೇಕಲ್ಲ, ಇನ್ಮೇಲೆ ಸೇವಂತಿಗೆ ಗಿಡಗಳನ್ನೆಲ್ಲ ಆ ಕಡೆ ಇಡಬೇಕು. ಈಗ ಇಷ್ಟೊಂದು ಗಿಡ ಮಾಡಬಾರ್ದಾಗಿತ್ತು ನಾನು ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಇದನ್ನೆಲ್ಲ ನಾನು ಈಗ ಸ್ವಲ್ಪ ಹೂವಾಗಿ ಮುಗಿತಾ ಇದೆ ಇದು. ಇನ್ನು ಇದನ್ನೆಲ್ಲ ಇಲ್ಲಿಂದ ತೆಗೆದು ಹೊಸ ಗಿಡಗಳನ್ನು ನಾನು ತಂದಿಡಬೇಕು. ಟೈಮ್ ಸಾಲಲ್ಲ. ಮತ್ತು ಆರೋಗ್ಯ ಸರಿ ಇಲ್ಲದೆ ಹೋದರೆ ಏನೂ ಬೇಡ ಅನಿಸ್ಬಿಡತ್ತೆ ಅಲ್ವಾ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಈಗ. ಹಾಗಾಗಿ 3-4 ದಿನದಿಂದ ವಿಡಿಯೋ ಸಹ ಹಾಕಿಲ್ಲ. ಇವತ್ತು ಈ ವಿಡಿಯೋನಾದರೂ ಹಾಕೋಣ ಅಂತ ಹಾಕಿದ್ದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಗಿಡಕ್ಕೆ ಯಾವುದೇ ರೀತಿ ಕೇರು ಬೇಕಾಗಲ್ಲ. ಕಟಿಂಗಿಂದ ಈಸಿಯಾಗಿ ಬೆಳೆಸ್ಕೋಬೋದು. ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ, ವರ್ಷ ಪೂರ್ತಿ ಹೂವಾಗತ್ತೆ ಇದು. ಇದರಲ್ಲಿ 2 ಕಲರ್ ಇದೆ, ವೈಟ್ ಇದೆ. ನನ್ನ ಹತ್ರ ವೈಟ್ ಇಲ್ಲ, ಇದೊಂದೇ ಕಲರ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಹೂವಾಗತ್ತೆ. ಇದನ್ನು ಬಾರ್ಡರ್ಗೂ ಹಾಕ್ಬೋದು ನಾವು. ನೋಡಿ, ಇದೆಲ್ಲ ನಾನು ಕಟಿಂಗ್ ಮಾಡಿ ತೋರಿಸಿದ್ನಲ್ಲ ಆ ಗಿಡಗಳು. ನಾನು ಟೈಮ್ ಸಿಕ್ಕಾಗಲ್ಲ ಗಾರ್ಡನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಆದರೂ ಕೆಲಸ ಮುಗಿಯಲ್ಲ. ನೋಡಿ, ಇದು ಟೆರೇನಿಯಮ್. ತುಂಬ ಮಾಡಲಿಕ್ಕಾಗಲ್ಲ ಫ್ರೆಂಡ್ಸ್.
ನಾನು ಏನು ಮಾಡಿದ್ದೇನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಯೂಟ್ಯೂಬ್ ಮಾಡಿದೆ. ಆದರೆ ಈಗ ಎಲ್ಲ ಕೆಲಸನ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸಾರಿ ಫ್ರೆಂಡ್ಸ್. ತುಂಬ ಏನು ಗಿಡಗಳಿಲ್ಲ ನನ್ನ ಹತ್ರ. ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ನೋಡಿ ಸೇವಂತಿಗೆ ಗಿಡಗಳು ಇಲ್ಲೊಂದು ಸ್ವಲ್ಪ ಸೇವಂತಿಗೆ ಗಿಡ ಇತ್ತಲ್ಲ, ಅದೆಲ್ಲ ಹೂವಾಗಿ ಮುಗಿದಿತ್ತು. ನಾನು ಅದನ್ನು ಶಿಫ್ಟ್ ಮಾಡಿದ್ದೀನಿ. ಇದು ನೋಡಿ ಚೆನ್ನಾಗಿ ಹೂವಾಗ್ತಾಯಿದೆ. ಇನ್ನು ಮುಂದೆ ಬರೋ ಸೇವಂತಿಗೆ ಎಲ್ಲ ಹೂವಾಗ್ತಾಯಿದೆ. ನೋಡಿ ಹೂವಾಗಿರೋದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೂವಾಗಿದೆ ಇದು. ನೋಡಿ ಇದಂತೂ ತುಂಬ ದಿನ ಆಯಿತು, ಚೆನ್ನಾಗಿ ಹೂವಾಗ್ತಾಯಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಇದೆಲ್ಲ. ಮುಂದಿನ ವರ್ಷ ಇಷ್ಟೊಂದು ಮಾಡಬಾರ್ದು ಅನಿಸುತ್ತೆ. ಇದನ್ನೆಲ್ಲ ಶಿಫ್ಟ್ ಮಾಡಬೇಕಲ್ಲ ಇನ್ಮೇಲೆ. ಆದರೆ ಸೇವಂತಿಗೆ ಗಿಡಗಳನ್ನು ವರ್ಷ ಪೂರ್ತಿ ನಾವು ಕೇರ್ ಮಾಡಬೇಕಾಗತ್ತೆ. ಅದು ಹೂವಾಗೋದು 2ರಿಂದ 3 ತಿಂಗಳ. ಆದರೆ ಇನ್ಮೇಲೆ ಅದನ್ನು ಮರಿಯಾಗಲಿಕ್ಕೆ ಅಂತ ನಾವು ಅದನ್ನು ಸೇವ್ ಮಾಡಿಕೊಳ್ಬೇಕು. ನೋಡಿ ಈಗ ಯಾವ ಗಿಡದಲ್ಲೂ ಮರಿಗಳಿಲ್ಲ, ಸಸಿಗಳಿಲ್ಲ. ಅದಿನ ಮೇಲೆ ಸಸಿ ಆಗಬೇಕು. ನಾವು ಹೂವಾಗಿ ಮುಗಿದ ಮೇಲೆ ಅದನ್ನು ಕಟಿಂಗ್ ಮಾಡಿ ಅದಕ್ಕೆ ಗೊಬ್ಬರನ ಹಾಕಿ ಕೊಟ್ಟರೆ ಅದು ಸಸಿಗಳಾಗತ್ತೆ. ನಾನು ಒಂದು ವಿಡಿಯೋ ಹಾಕಿದ್ದೀನಿ ಅದ್ರ ಬಗ್ಗೆ, ಯಾವ ರೀತಿ ಸೇವ್ ಇಟ್ಕೊಳ್ಳೋದು ಅಂತ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿತ್ತು. ಇದು ಕೂಡ ಎಲ್ಲ ಮುಗಿತಾ ಇದೆ. ನೋಡಿ ಇದೆಲ್ಲ ಹೂವಾಗಿ ಮುಗಿದಿದೆ. ಇದು ಹೂವಾಗ್ತಾ ಇದೆ ನೋಡಿ. ನೋಡಿ ಇದು ತುಂಬಾ ಹೂವಾಗಿತ್ತು, ತುಂಬ ಚೆನ್ನಾಗಿ ಹೂವಾಗಿತ್ತು. ಚೆನ್ನಾಗಿದೆ ಇದು ಕಲರ್ ಕೂಡ ಇಷ್ಟ ಆಯಿತು ನನಗೆ. ಫ್ರೆಂಡ್ಸ್, ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ನೋಡಿ ಇದೆಲ್ಲ ಕೆಲವು ಗಿಡಗಳು ಚೆನ್ನಾಗಿ ಹೂವಾಗಿಲ್ಲ. ಇವು 3 ಗಿಡಗಳು ಅಷ್ಟೊಂದು ಚೆನ್ನಾಗಿ ಹೂವಾಗಿಲ್ಲ, ಹಾಳಾಗಿಬಿಡ್ತು. ನೀರು ತಾಗಿದೆ ಈ ಗಿಡಕ್ಕೆಲ್ಲ, ಮಳೆ ನೀರು ತಾಗಿದೆ. ಹಾಗಾಗಿ ಇಷ್ಟು ಚೆನ್ನಾಗಾಗಿಲ್ಲ ಇಲ್ಲಿ. ನೋಡಿ ಅಲ್ಲೆಲ್ಲ ಚೆನ್ನಾಗಾಗಿಲ್ಲ ಅಷ್ಟೊಂದು. ನೋಡಿ ಯಾವುದೇ ಗಿಡದಲ್ಲೂ ಮರಿಗಳಿಲ್ಲ. ಇನ್ಮೇಲೆ ಮರಿ ಆಗಬೇಕು. ಇದೆಲ್ಲ ದೊಡ್ಡ ಆದರೆ ಅದನ್ನೆಲ್ಲ ನಾವು ಬೆಳೆಸ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ.